ಬರುತ್ತಲ್ಲ ಅದು ರಿಯಲ್ ಆಗಿ ನಡೆದಿರುವಂತಹ ಒಂದು ಘಟನೆ. ಅಂದ್ರೆ ಆ ತರದ ಒಂದು ದೃಶ್ಯ, ಆ ತರದ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಕೊಳ್ಳಿ ಇಟ್ರ ಪೊಲೀಸರು. ಪೊಲೀಸ್ ಸ್ಟೇಷನ್ ಮುಂದೆ ಕೊಳೆತ ರೈತರ ಬೆಳೆ ಮೆಕ್ಕೆಜೋಳ ಸರ್ವನಾಶ ಆಗಿದೆ. ಇದೀಗ ಪೊಲೀಸರ ಮೇಲೆ ರೈತರು ಆರೋಪ ಮಾಡ್ತಾ ಇದ್ದಾರೆ. ವ್ಯಾಪಾರಿ ಈ ತರ ಒಂದು ಆಟ ಆಡಿಸಿರೋ ಶಂಕೆ, ಕೆಆರ್ಪುರಂ ಪೊಲೀಸರ ಮುಖಾಂತರ ಈ ತರ ಒಂದು ಆಟ ಆಡಿಸಿದ್ದಾನ ಅನ್ನುವಂತ ಶಂಕೆ. ರೈತರ ಶ್ರಮಕ್ಕೆ ಕೊಳ್ಳಿ ಇಟ್ಟ ಹಾಗಾದ್ರೆ ಪೊಲೀಸರು. ಸಂಚಾರಿ ಸ್ಟೇಷನ್ ಮುಂದೆ ಕೊಳೆತು ಪೋಯ್ತು 1 ಲಕ್ಷ ಮೌಲ್ಯದ ಮೆಕ್ಕೆಜೋಳ. 20 ದಿನಗಳಿಂದ ಪೊಲೀಸ್ ಸ್ಟೇಷನ್ ಮುಂದೆ ಜೋಳ ತುಂಬಿರೋ ಲಾರಿ ನಿಂತಿದೆ. ಪೊಲೀಸರ ಲಂಚದ ಆಸೆಗೆ ಈ ಮೆಕ್ಕೆಜೋಳ ಸರ್ವನಾಶ ಆಯ್ತಾ? ಹಾಗಂತ ರೈತರು ಕೆಆರ್ಪುರಂನ ಸಂಚಾರಿ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ವೆಹಿಕಲ್ ಏನಿದೆ, ಈ ಲಾರಿಯಲ್ಲಿ ಮೆಕ್ಕೆಜೋಳವನ್ನ ಒಂದು ತಬ್ರೇಜ್ ಅನ್ನುವಂತಹ ರೈತ ವ್ಯಾಪಾರಿ ಅವರು ತರ್ತಾ ಇರ್ತಾರೆ ಬೆಂಗಳೂರು ನಗರಕ್ಕೆ. ತರುವಂತಹ ಸಮಯದಲ್ಲಿ ಸಂಚಾರಿ ಪೊಲೀಸರು 8:30 ನಂತರ ಇದನ್ನ ತರುವ ಹಾಗಿಲ್ಲ ಅನ್ನುವಂತಹ ಒಂದು ಆರೋಪದಲ್ಲಿ ಈ ಒಂದು ವೆಹಿಕಲ್ ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ನಂತರ ತಬ್ರೇಜ್ ಅವರಿಗೆ ಸಂಬಂಧಪಟ್ಟಂತಹ ವಾಹನದ ಚಾಲಕ ಏನಿರ್ತಾನೆ ಆತನ ಬಳಿ ಸುಮಾರು 5,000 ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರಂತೆ. ಡಿಮ್ಯಾಂಡ್ ಮಾಡಿದಂತಹ ಬಳಿಕ ಆತನ ಹತ್ರ ಹಣ ಇರೋದಿಲ್ಲ. ಹಣ ಇಲ್ಲದಕ್ಕೆ ಆತ ಗಾಡಿ ಸೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಗಾಡಿ ಸೀಸ್ ಮಾಡ್ತಾರೆ. ಅದಾದ ಬಳಿಕ ತಬ್ರೇಜ್ ಅವರು ಬರ್ತಾರೆ. ತಬ್ರೇಜ್ ಅವರು ಬಂದ ನಂತರ ಅದಾದ ನಂತರ ಬೆಳಿಗ್ಗೆ ಹೋಗಿ ಸ್ಟೇಷನ್ ನ ಇನ್ಚಾರ್ಜ್ ಪಿಐ ಅವ್ರನ್ನ ಕೇಳ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಯಾವುದೇ ರೀತಿಯಾದಂತಹ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಅದಾದ ಬಳಿಕ ಇವರಿಗೆ ಸುಮಾರು 20 ದಿನ, ಅಂದ್ರೆ ಇದು ಮಾರ್ಚ್ 7ರಂದು ನಡೆದಂತಹ ಘಟನೆ, 20 ದಿನಗಳ ಕಾಲ ಇದೇ ರೀತಿಯಾಗಿ ಸೀಸ್ ಮಾಡ್ತಾರೆ. 3 ದಿನಗಳ ಕಾಲ ಇವರನ್ನ ಪದೇ ಪದೇ ನೋಟಿಸ್ ನೀಡುವ ಮುಖೇನ ಇವರಿಗೆ ತೊಂದರೆಯನ್ನು ಕೊಡ್ತಾರೆ. ನೀನು ವಾಹನವನ್ನು ತೆಗೆದುಕೊಂಡು ಹೋಗುವಂತಾರೆ. ಅಷ್ಟರೊಳಗಾಗಿ ಈ ಒಂದು ಮೆಕ್ಕೆಜೋಳ ಏನಿರುತ್ತೆ ಕೊಳತು ಹೋಗಿರುತ್ತೆ. ಸದ್ಯ ಇವರೀಗ ಆರೋಪ ಮಾಡ್ತಾ ಇರುವಂತದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಈ ನಿರ್ಲಕ್ಷ್ಯತನದಿಂದ 1 ಲಕ್ಷ ರೂಪಾಯಿನ ಮೆಕ್ಕೆಜೋಳ ಹಾಳಾಗಿದೆ. ಅದೇ ರೀತಿಯಾಗಿ ಈ ವಾಹನ ಏನಿತ್ತು ಸುಮಾರು 20 ದಿನದಿಂದ ಇಲ್ಲೇ ನಿಂತಿರೋದು ಕಾರಣಕ್ಕಾಗಿ ಅದು ಕೂಡ ನಷ್ಟ ಆಗಿದೆ. ಸುಮಾರು 2 ಲಕ್ಷ ರೂಪಾಯಿ ನನಗೆ ನಷ್ಟದ ಪರಿಹಾರ ಸಿಗಬೇಕು. ಸಿಗುವವರೆಗೂ ಕೂಡ ನಾನು ಈ ವಾಹನವನ್ನು ತೆಗೆದುಕೊಂಡು ಹೋಗಲ್ಲ ಅನ್ನುವಂತಹ ಮಾತನ್ನ ಈ ತಬ್ರೇಜ್ ಅನ್ನುವಂತಹ ವ್ಯಾಪಾರಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವತ್ತೇನಾಯ್ತು? ಪೊಲೀಸರ ನಿರ್ಲಕ್ಷ್ಯ ಏನು? ಪೊಲೀಸರ ಮೇಲೆ ಇವರು ಏನ್ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳ್ತೀನಿ, ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ನೀವು ಯಾವತ್ತು ಈ ಒಂದು ಘಟನೆ ನಡೆಯಿತು, ಪೊಲೀಸರು ಏನ್ ಹೇಳಿದ್ರು? ಸರ್, 7ನೇ ತಾರೀಕಿಗೆ ಈ ಗೋಪಾರಂನಿಂದ ಮುಂದೆ ಮುತ್ಕೂರು ಅಂತ ಒಂದು ಹಳ್ಳಿ ಐತೆ, ಅಲ್ಲಿಂದ ಈ ಜೋಳ ಮುರ್ಕೊಂಡ್ ಬಂದಿದ್ದ ದಿವಸ ಈ ತರ ಇತ್ತು. ಅದು ಈ ತರ ಇತ್ತು ಮುರ್ಕೊಂಡ್ ಬಂದಿದ್ದ ದಿವಸ. ಆ ಮುರ್ಕೊಂಡ್ ಬಂದ ಮೇಲೆ ಮುತ್ಕೂರದಿಂದ ಹೊಸಕೋಟೆಗೆ ಬಂದು ಕೆಆರ್ಪುರಂ ದಾರಿ ರಸ್ತೆಯಿಂದ ಬರ್ತಾ ಇರ್ತೀವಿ ನಾವು. ಬಂದಾದ್ಮೇಲೆ ಇಲ್ಲಿ ಕೆಆರ್ಪುರಂ ಹತ್ರ ಅಡ್ಡ ಹಾಕ್ತಾರೆ. ನಿಲ್ಸು ಅಂತ ಪೊಲೀಸರು. ಆ ಡ್ರೈವರ್ ಕೇಳ್ತಾನ ಇಲ್ಲ ಗೊತ್ತಿಲ್ಲ, ಅವ್ನು ಕೇಳ್ದಾಗೆ ಮುಂದೆ ಬಂದ್ಬಿಡ್ತಾನೆ. ಅಲ್ಲಿಂದ ಏನ್ ಮಾಡ್ತಾರೆ, ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನ್ ಮಾಡ್ತಾರೆ, ನಿಲ್ಸು ಅಂತ ಆಟೋ ಹಿಡಿದು ಫಾಲೋ ಮಾಡ್ಕೊಂಡು ಅಲ್ಲಿ ಇದ್ದಿದ್ದ ಸಿಬ್ಬಂದಿಗೆ ಫೋನ್ ಮಾಡಿ ಗಾಡಿ ನಿಲ್ಲಾಕಿ ಡ್ರೈವರ್ಗೆ ಹೊಡೆದಿ ಗಾಡಿ ಹೇಳ್ಕೊಂಡ್ ಬಂದು ಸ್ಟೇಷನ್ ಹತ್ರ ನಿಲ್ಸ್ತಾರೆ. ಇವರು ಸ್ಟೇಷನ್ ಹತ್ರ ನಿಲ್ಸಿ 5,000 ಕೊಟ್ಟು ಗಾಡಿ ಬಿಡ್ತೀನಿ, ಇಲ್ಲಾಂದ್ರೆ ಗಾಡಿ ಬಿಡಲ್ಲ ಅಂತ ಇದ್ ಮಾಡಿದ್ರು ಇವರು. ಆಮೇಲೆ 10 ಗಂಟೆ ಕಾಯಿಸಿದ್ರು. 10 ಗಂಟೆ ಮೇಲೆ ಡ್ರೈವರ್ ನನಗೆ ಫೋನ್ ಮಾಡ್ದ. ನಾನು 11 ಗಂಟೆ ರಾತ್ರಿಗೆ ಬಂದೆ. ನಾನು ಡ್ಯೂಟಿ ಶಿಫ್ಟ್ ಆಗಿದ್ದೀನಿ, ನನಗೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ಸಾಹೇಬ್ರು ಬರ್ತಾರೆ, ಸಾಹೇಬ್ರ ಹತ್ರ ಮಾತಾಡ್ರಿ ನೀವು. ಸೋಮವಾರ ಗಂಟ ಗಾಡಿ ಬಿಡಲ್ಲ ಅಂತ ಹೇಳ. ಸೋಮವಾರ ಗಂಟ ಗಾಡಿ ಬಿಡಲ್ಲ ಅಂತಾರೆ ಇವರು. ಶುಕ್ರವಾರ ಸಾಯಂಕಾಲ ಹಿಡಿಯೋದು ಗಾಡಿ, ಸೋಮವಾರ ಗಂಟ ಗಾಡಿ ಬಿಡಲ್ಲ ಅಂತಾರೆ. ನಾನು ಹೇಳ್ದೆ, ಈ ಹಸೆ ಪದಾರ್ಥ ನಂದು ಬೆಳಿಗ್ಗೆ ತಗೊಂಡೋಗಿ ಖಾಲಿ ಮಾಡ್ಬೇಕಂತ ಪದಾರ್ಥ ಇದು 2 ದಿವಸ 3 ದಿವಸ ನಿಲ್ಕೊಳ್ಳೋಂತ ಪದಾರ್ಥನೂ ಇಲ್ಲ ಅಂತ ನಾನು ಪದೇ ಹೇಳಿದ್ರು. ಸಾಹೇಬ್ರಿಗೆ ಫೋನ್ ಮಾಡ್ತಾರೆ, ನಾನು ಸೈನ್ ಹಾಕಿಲ್ಲ, ಇದು ಸೋಮವಾರ ಬಾ ಅಂತ ಹೇಳ್ತಾರೆ ಇವರು. 7ನೇ ತಾರೀಕಿಗೆ ಸಾಯಂಕಾಲ. ಆಮೇಲೆ 8ನೇ ತಾರೀಕು ಬೆಳಿಗ್ಗೆ ನಾನು ನಮ್ಮ ರೈತರಿಗೆ ಎಲ್ಲರೂ ಕರ್ಕೊಂಡ್ ಬಂದು ಇಲ್ಲಿ ತೋರಿಸಿದೆ. ನಾನು 11:30ಗೆ ಸಾಹೇಬ್ರು ಬಂದ್ರು, ಸರ್ಕಲ್ ಸಾಹೇಬ್ರು. 11:30ಗೆ ಬಂದ್ರೆ ನಿಮ್ಮಂತ 1000 ಜನ ಬರ್ತಾರೆ, ನಿಮ್ಗೆ ಎಲ್ಲ ಉತ್ತರ ಕೊಡಕ್ ನನ್ನ ಹತ್ರ ಟೈಮ್ ಇಲ್ಲ, ನಡ್ರಿ ಸೋಮವಾರ ಬಂದು ಕೋರ್ಟ್ದಿಂದ ಗಾಡಿ ಬಿಡಿಸು ಅಂತಾರೆ. ನಂದು ಇದು ಹಸೆ ಪದಾರ್ಥ, ಇವ್ರು ಗಾಡಿ ಮಾಡೋ ಅಂತ ಕಾನೂನೇ ಇಲ್ಲ ಇವ್ರಿಗೆ. ಸಿಗ್ನಲ್ ಆಗಿ ಸಿಗ್ನಲ್ ಜಂಪ್ ಆದ ತಕ್ಷಣ ನೋಟಿಸ್ ಮನೆಗೆ ಕಳ್ಸಾರೆ. ಇವ್ರು ನೋಟಿಸ್ ಕೊಟ್ಟಿರಾದ್ರೂ ಕಳ್ಸಬಹುದಾಗಿತ್ತು ಹಸೆ ಪದಾರ್ಥ ಗಾಡಿಗೆ. ಹಸೆ ಪದಾರ್ಥ ಗಾಡಿಗೆ ಇವರು ಯಾವ ಕಾರಣಕ್ಕೂ ಗಾಡಿ ನಿಲ್ಸಂತದ್ದು ಇದೇನಿಲ್ಲ. ಈ ತರ ಇವರು ಕೆಲಸವನ್ನ ಮಾಡಿದ್ರು, ನಿರ್ಲಕ್ಷ್ಯ ತೋರಿದ್ರು ಅಂತ ನೀವು ಹೇಳ್ತೀರಿ. ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಅಥವಾ ಸಂಚಾರಿ ಪೊಲೀಸ್ ಜಂಟಿ ಆಯುಕ್ತರಿಗೆ ಅಥವಾ ಕಮಿಷನರ್ಗೆ ಏನಾದ್ರು ಹೇಳೋ ಕೆಲಸ ಮಾಡಿದ್ರಿ? ಕಮಿಷನರ್ ಆಫೀಸ್ಗೂ ನಾನು ನೋಟಿಸ್ ಕಳ್ಸಿದ್ದೀನಿ ಸರ್. 15ನೇ ತಾರೀಕಿಗೆ ನೋಟಿಸ್ ಕಳ್ಸೆ. ಅಲ್ಲಿಂದ ಇಲ್ಲಿ ಬಂದ್ರು. ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ವೀಲಿಂಗ್ ಪುಂಡರ ವಿರುದ್ಧ ಸೀನ್ ಬರುತ್ತಲ್ಲ ಅದು ರಿಯಲ್ ಆಗಿ ನಡೆದಿರುವಂತಹ ಒಂದು ಘಟನೆ. ಅಂದ್ರೆ ಆ ತರದ ಒಂದು ದೃಶ್ಯ, ಆ ತರದ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಕೊಳ್ಳಿ ಇಟ್ರ ಪೊಲೀಸರು. ಪೊಲೀಸ್ ಸ್ಟೇಷನ್ ಮುಂದೆ ಕೊಳೆತ ರೈತರ ಬೆಳೆ ಮೆಕ್ಕೆಜೋಳ ಸರ್ವನಾಶ ಆಗಿದೆ.
ಇದೀಗ ಪೊಲೀಸರ ಮೇಲೆ ರೈತರು ಆರೋಪ ಮಾಡ್ತಾ ಇದ್ದಾರೆ. ವ್ಯಾಪಾರಿ ಈ ತರ ಒಂದು ಆಟ ಆಡಿಸಿರೋ ಶಂಕೆ ಕೆಆರ್ಪುರಂ ಪೊಲೀಸರ ಮುಖಾಂತರ ಈ ತರ ಒಂದು ಆಟ ಆಡಿಸಿದ್ದಾನ ಅನ್ನುವಂತ ಶಂಕೆ. ರೈತರ ಶ್ರಮಕ್ಕೆ ಕೊಳ್ಳಿ ಇಟ್ಟ ಹಾಗಾದ್ರೆ ಪೊಲೀಸರು ಸಂಚಾರಿ ಸ್ಟೇಷನ್ ಮುಂದೆ ಕೊಳೆತು ಹೋಯ್ತು 1 ಲಕ್ಷ ಮೌಲ್ಯದ ಮೆಕ್ಕೆಜೋಳ. 20 ದಿನಗಳಿಂದ ಪೊಲೀಸ್ ಸ್ಟೇಷನ್ ಮುಂದೆ ಜೋಳ ತುಂಬಿರೋ ಲಾರಿ ನಿಂತಿದೆ. ಪೊಲೀಸರ ಲಂಚದಾಸೆಗೆ ಈ ಮೆಕ್ಕೆಜೋಳ ಸರ್ವನಾಶ ಆಯ್ತಾ ಹಾಗಂತ ರೈತರು ಗಂಭೀರ ಕೆಆರ್ಪುರಂನ ಸಂಚಾರಿ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇದೀವಿ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ವೆಹಿಕಲ್ ಏನಿದೆ, ಈ ಲಾರಿಯಲ್ಲಿ ಮೆಕ್ಕೆಜೋಳವನ್ನ ಒಂದು ತಬ್ರೇಜ್ ಅನ್ನುವಂತಹ ರೈತ ವ್ಯಾಪಾರಿ ಅವರು ತರ್ತಾ ಇರ್ತಾರೆ ಬೆಂಗಳೂರು ನಗರಕ್ಕೆ. ತರುವಂತಹ ಸಮಯದಲ್ಲಿ ಸಂಚಾರಿ ಪೊಲೀಸರು 8:30 ನಂತರ ಇದನ್ನ ತರುವ ಹಾಗಿಲ್ಲ ಅನ್ನುವಂತಹ ಒಂದು ಆರೋಪದಲ್ಲಿ ಈ ಒಂದು ವೆಹಿಕಲ್ ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ನಂತರ ತಬ್ರೇಜ್ ಅವರಿಗೆ ಸಂಬಂಧಪಟ್ಟಂತಹ ಚಾಲಕ ಏನಿರ್ತಾನೆ ಆತನ ಬಳಿ ಸುಮಾರು 5,000 ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರಂತೆ. ಡಿಮ್ಯಾಂಡ್ ಮಾಡಿದಂತಹ ಬಳಿಕ ಆತನ ಹತ್ರ ಹಣ ಇರೋದಿಲ್ಲ. ಹಣ ಇಲ್ಲದಕ್ಕೆ ಆತ ಗಾಡಿ ಸೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಗಾಡಿ ಸೀಸ್ ಮಾಡ್ತಾರೆ. ಅದಾದ ಬಳಿಕ ತಬ್ರೇಜ್ ಅವರು ಬರ್ತಾರೆ. ತಬ್ರೇಜ್ ಅವರು ಬಂದ ನಂತರ ಅದಾದ ನಂತರ ಬೆಳಿಗ್ಗೆ ಹೋಗಿ ಸ್ಟೇಷನ್ ನ ಇನ್ಚಾರ್ಜ್ PI ಅವ್ರನ್ನ ಕೇಳ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಯಾವುದೇ ರೀತಿಯಾದಂತಹ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಅದಾದ ಬಳಿಕ ಇವರಿಗೆ ಸುಮಾರು 20 ದಿನ, ಅಂದ್ರೆ ಇದು ಮಾರ್ಚ್ 7ರಂದು ನಡೆದಂತಹ ಘಟನೆ, 20 ದಿನಗಳ ಕಾಲ ಇದೇ ರೀತಿಯಾಗಿ ಸೀಸ್ ಮಾಡ್ತಾರೆ. 3 ದಿನಗಳ ಕಾಲ ಇವ್ರನ್ನ ಪದೇ ಪದೇ ನೋಟಿಸ್ ನೀಡುವ ಮುಖೇನ ಇವರಿಗೆ ತೊಂದರೆಯನ್ನು ಕೊಡ್ತಾರೆ. ನೀನು ವಾಹನವನ್ನು ತೆಗೆದುಕೊಂಡು ಹೋಗುವಂತಾರೆ. ಅಷ್ಟರೊಳಗಾಗಿ ಈ ಒಂದು ಮೆಕ್ಕೆಜೋಳ ಏನಿರುತ್ತೆ ಕೊಳೆತು ಹೋಗಿರುತ್ತೆ. ಸದ್ಯ ಇವರೀಗ ಆರೋಪ ಮಾಡ್ತಾ ಇರುವಂತದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಈ ನಿರ್ಲಕ್ಷ್ಯತನದಿಂದ 1 ಲಕ್ಷ ರೂಪಾಯಿನ ಮೆಕ್ಕೆಜೋಳ ಹಾಳಾಗಿದೆ. ಅದೇ ರೀತಿಯಾಗಿ ಈ ವಾಹನ ಏನಿತ್ತು ಸುಮಾರು 20 ದಿನದಿಂದ ಇಲ್ಲೇ ನಿಂತಿರೋದು ಕಾರಣಕ್ಕಾಗಿ ಅದು ಕೂಡ ನಷ್ಟ ಆಗಿದೆ. ಸುಮಾರು 2 ಲಕ್ಷ ರೂಪಾಯಿ ನನಗೆ ನಷ್ಟದ ಪರಿಹಾರ ಸಿಗಬೇಕು. ಸಿಗುವವರೆಗೂ ಕೂಡ ನಾನು ಈ ವಾಹನವನ್ನು ತೆಗೆದುಕೊಂಡು ಹೋಗಲ್ಲ ಅನ್ನುವಂತಹ ಮಾತನ್ನ ಈ ತಬ್ರೇಜ್ ಅನ್ನುವಂತಹ ವ್ಯಾಪಾರಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವತ್ತೇನಾಯ್ತು? ಪೊಲೀಸರ ನಿರ್ಲಕ್ಷ್ಯ ಏನು? ಪೊಲೀಸರ ಮೇಲೆ ಇವರು ಏನ್ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳ್ತೀನಿ, ಅವ್ರೇನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ನೀವು ಯಾವತ್ತು ಈ ಒಂದು ಘಟನೆ ನಡೀತು, ಪೊಲೀಸರು ಏನ್ ಹೇಳಿದ್ರು? ಸರ್, 7ನೇ ತಾರೀಕಿಗೆ ಈ ಓಫಾರಂನಿಂದ ಮುಂದೆ ಮುತ್ಕೂರು ಅಂತ ಒಂದು ಹಳ್ಳಿ ಐತೆ, ಅಲ್ಲಿಂದ ಈ ಜೋಳ ಮುರ್ಕೊಂಡ್ ಬಂದಿದ್ದ ದಿವಸ ಈ ತರ ಇತ್ತು. ಮುರ್ಕೊಂಡ್ ಬಂದಿದ್ದ ದಿವಸ ಆ ಮುರ್ಕೊಂಡ್ ಬಂದಾಮೇಲೆ ಮುತ್ಕೂರದಿಂದ ಹೊಸಕೋಟೆಗೆ ಬಂದು ಕೆಆರ್ಪುರಂ ದಾರಿ ರಸ್ತೆಯಿಂದ ಬರ್ತಾ ಇರ್ತೀವಿ ನಾವು. ಬಂದಾಮೇಲೆ ಇಲ್ಲಿ ಕೆಆರ್ಪುರಂ ಹತ್ರ ಅಡ್ಡ ಹಾಕ್ತಾರೆ. ನಿಲ್ಸು ಅಂತ ಪೊಲೀಸರು. ಆ ಡ್ರೈವರ್ ಕೇಳ್ತಾನ ಇಲ್ಲ ಗೊತ್ತಿಲ್ಲ, ಅವ್ನು ಕೇಳ್ದಾಗೆ ಮುಂದೆ ಬಂದ್ಬಿಡ್ತಾನೆ. ಅಲ್ಲಿಂದ ಏನ್ ಮಾಡ್ತಾರೆ, ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನ್ ಮಾಡ್ತಾರೆ, ನಿಲ್ಸು ಅಂತ ಆಟೋ ಹಿಡಿದು ಫಾಲೋ ಮಾಡ್ಕೊಂಡು ಅಲ್ಲಿ ಸಿಬ್ಬಂದಿಗೆ ಫೋನ್ ಮಾಡಿ ಗಾಡಿ ನಿಲ್ಲಾಕಿ ಡ್ರೈವರ್ಗೆ ಹೊಡೆದಿ ಗಾಡಿ ಹೇಳ್ಕೊಂಡ್ ಬಂದು ಸ್ಟೇಷನ್ ಹತ್ರ ನಿಲ್ಸ್ತಾರೆ. ಇವರು ಸ್ಟೇಷನ್ ಹತ್ರ ನಿಲ್ಸಿ 5,000 ಕೊಟ್ಟರೆ ಗಾಡಿ ಬಿಡ್ತೀನಿ, ಇಲ್ಲಾಂದ್ರೆ ಗಾಡಿ ಬಿಡಲ್ಲ ಅಂತ ಇದ್ ಮಾಡಿದ್ರು ಇವರು. ಆಮೇಲೆ 10 ಗಂಟೆ ಕಾಯ್ದ್ರು. 10 ಗಂಟೆ ಮೇಲೆ ಡ್ರೈವರ್ ನನಗೆ ಫೋನ್ ಮಾಡ್ದ. ನಾನು 11 ಗಂಟೆ ರಾತ್ರಿಗೆ ಬಂದೆ. ನಾನು ಡ್ಯೂಟಿ ಶಿಫ್ಟ್ ಆಗಿದ್ದೀನಿ, ನನಗೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ಸಾಹೇಬ್ರು ಬರ್ತಾರೆ, ಸಾಹೇಬ್ರ ಹತ್ರ ಮಾತಾಡ್ರಿ ನೀವು. ಸೋಮವಾರ ಗಂಟ ಗಾಡಿ ಬಿಡಲ್ಲ ಅಂತ ಹೇಳ. ಸೋಮವಾರ ಗಂಟ ಗಾಡಿ ಬಿಡಲ್ಲ ಅಂತಾರೆ ಇವರು. ಶುಕ್ರವಾರ ಸಾಯಂಕಾಲ ಹಿಡಿಯೋದು ಗಾಡಿ, ಸೋಮವಾರ ಗಂಟ ಗಾಡಿ ಬಿಡಲ್ಲ ಅಂತಾರೆ. ನಾನು ಹೇಳ್ದೆ, ಈ ಹಸೆ ಪದಾರ್ಥ ನಂದು ಬೆಳಿಗ್ಗೆ ತಗೊಂಡೋಗಿ ಖಾಲಿ ಮಾಡ್ಬೇಕಂತ ಪದಾರ್ಥ ಇದು,